ಬರ್ತೀವಿ ಒಂದು ನಿಮಿಷ ಕೃಷ್ಣರಾಜ್ ಸರ್. ಈಗ ಒಟ್ನಲ್ಲಿ ಆರ್ಥಿಕತೆಗೆ ಸರ್, ಯಾವುದೇ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ, ಒಟ್ನಲ್ಲಿ ಭವಿಷ್ಯದ ದೃಷ್ಟಿಯಿಂದ ಆರ್ಥಿಕತೆಗೆ ಖಂಡಿತ ಒಂದೇ ನಿಮಿಷ ನಾನು ಪ್ರಶ್ನೆ ಮುಗಿಸ್ಬಿಡ್ತೀನಿ. ಓಕೆ ಮೇಡಮ್, ಒಂದೇ ನಿಮಿಷ ನನ್ನ ಪಾರ್ಟ್ ನೀವು ಕಿಸ್ಬಿಡಿ. ಒಂದೇ ನಿಮಿಷ ಕೃಷ್ಣರಾಜ ಸರ್, ಇದು ಆರ್ಥಿಕತೆಗೆ ಮುಂದಿನ ಅಂದ್ರೆ ಭವಿಷ್ಯದ ದೃಷ್ಟಿಯಿಂದ ಮಾರಕ ಅಂತ ಅನ್ಸುತ್ತೆ. ಯಾಕಂದ್ರೆ ಸಾಲದ ಹೊರೆ ಕೂಡ ಹೆಚ್ಚಾಗ್ತಿದೆ ಕೇಂದ್ರದ್ದು ಮತ್ತು ರಾಜ್ಯದ್ದು ಕೂಡ. ಹಾಗಾಗಿ ಅದು ವ್ಯಕ್ತಿಗಳ ಮೇಲೆ ಇಂಡೈರೆಕ್ಟ್ ಆಗಿ ಪ್ರಭಾವ ಬಿದ್ದೇ ಬೀರುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ಬಹಳ ಸ್ಪಷ್ಟವಾಗಿದೆ. ನೀವು ವೆಲ್ಫೇರ್ ಪ್ರೋಗ್ರಾಮ್ಸ್ ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ ಅವರು. ಹೌದು, ಎಲ್ರಿಗೂ ಕೈಗೆಟುಕೋ ದರದಲ್ಲಿ ಆರೋಗ್ಯ, ಶಿಕ್ಷಣ, ಮೂಲಭೂತ ಸೌಕರ್ಯ ಮತ್ತೆ ಬಡವರಿಗೆ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡಿ ಈ ರೀತಿಯ ಪೋಲ್ ಆಗುವಂತಹ ಅಥವಾ ಎಲ್ಲರಿಗೂ ಯಾರು ಶ್ರೀಮಂತರಿದ್ದಾರೆ ಅವ್ರಿಗೂ ಈ ಒಂದು ಫ್ರೀ ಬೀಸ್ ನ ಕೊಡಬೇಡಿ ಅಂತ ಹೇಳಿರುವಂತದ್ದು. ಅದರಿಂದ ನಾವು ಅವ್ರನ್ನ ಆ ಒಂದು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ನ ಒಂದು ಆಶಯಗಳನ್ನ. ಏನಂತಂದ್ರೆ ಸರಿಯಾದ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಹಣವನ್ನ ತೊಡಗಿಸಿದಾಗ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಆರ್ಥಿಕ ಅಭಿವೃದ್ಧಿಗೆ, ಎಲ್ರಿಗೂ ಸಮಬಾಳು, ಸಾಮಾಜಿಕ ಒಂದು ಏನು ಸೋಷಿಯಲ್ ಸೆಕ್ಯೂರಿಟಿ ಸಿಗುತ್ತೆ, ಸೋಷಿಯಲ್ ಜಸ್ಟಿಸ್ ಸಿಗುತ್ತೆ, ಎಲ್ಲರೂ ಎಂಪವರ್ಮೆಂಟ್ ಆಗುತ್ತೆ. ಆ ದೃಷ್ಟಿಕೋನದಲ್ಲಿ ಈ ಸರ್ಕಾರಗಳು ಯೋಚನೆ ಮಾಡಬೇಕು. ಅದರಿಂದ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್ ಅದಕ್ಕೆ ಒಂದು ಕಾನೂನುಗಳು ಬರ್ಬೇಕಾಗುತ್ತೆ. ಈ ಒಂದು ಪಬ್ಲಿಕ್ ಮನಿನ ಗವರ್ನ್ ಮಾಡ್ಬೇಕಾದಾಗ ಯಾವುದೇ ಪಾರ್ಟಿಗಳಿರ್ಲಿ, ಅವರು ಇಷ್ಟು ಭಾಗವನ್ನ ಈ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಗೆ ಮಾಡ್ಬೇಕು, ಇಷ್ಟು ಪರ್ಸೆಂಟೇಜ್ ಬಜೆಟ್ ನಲ್ಲಿ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ಬೇಕು, ಮತ್ತೆ ಇಷ್ಟು ಅದರಲ್ಲೂ ಪ್ರಮುಖವಾಗಿ ಆರೋಗ್ಯ, ಶಿಕ್ಷಣ ಮತ್ತೆ ಮೂಲಭೂತ ಸೌಕರ್ಯಗಳಿಗೆ ಜಾಸ್ತಿ ಹಣವನ್ನ ಇಷ್ಟು ಪರ್ಸೆಂಟ್ ಮೀಸಲಾಗಿಡ್ಬೇಕು ಅನ್ನೋದನ್ನ ಮಾಡ್ಬೇಕು ಬಜೆಟ್ ಗಳಲ್ಲಿ. ಆವಾಗ ಇವ್ರಿಗೆ ಫ್ರೀಡಮ್ ಸಿಗೋದಿಲ್ಲ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ. ಹಾಗಾಗಿ ಒಂದು ದೇಶದ ಭವಿಷ್ಯದ ದೃಷ್ಟಿಯಿಂದಾಗಿ ಮತ್ತೆ ಒಂದು ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಳ್ಳುವಂತ ದೃಷ್ಟಿಯಿಂದಾಗಿ ಈ ರೀತಿಯ ಕಾರ್ಯಕ್ರಮಗಳನ್ನ ಫಿಸ್ಕಲ್ ಡಿಸಿಪ್ಲಿನ್ ಬಹಳ ಮುಖ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಸಾಲಗಳು ಜಾಸ್ತಿ ಆಗುತ್ತೆ, ಇಂಟ್ರೆಸ್ಟ್ ಪೇಮೆಂಟ್ ಜಾಸ್ತಿ ಆಗುತ್ತೆ, ಸರ್ಕಾರದ ಹಣ ಈ ಒಂದು ಪೋಲ್ ಆಗುವಂತದ್ದು, ವೇಸ್ಟ್ ಆಗುವಂತದ್ದು ಹೆಚ್ಚಾಗ್ತದೆ. ಈಗ ಡೆಸ್ಕಾಂ ಅಲ್ಲಿ ಈಗ 125 lakh crores ತಮಿಳ್ನಾಡಲ್ಲಿ ಇದೆ ಅಂತಂದ್ರೆ ಅದು ಎಷ್ಟು ಲಾಸ್ ಅನ್ನು ಅನುಭವಿಸ್ತಾ ಇದೆ ಆ ಕಂಪನಿ. ಸೊ ಹೀಗಾಗಿ ನಾವು ಸರಿಯಾಗಿ ಶಿಸ್ತನ್ನು ಕಾಪಾಡ್ಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ಭವಿಷ್ಯದ ಮಕ್ಕಳ ಮೇಲೆ ಅಥವಾ ಜನಾಂಗದ ಮೇಲೆ ನಾವು ಸಾಲವನ್ನ ಜಾಸ್ತಿ ಮಾಡ್ಬೇಕಾಗುತ್ತೆ, ಬಡತನದಲ್ಲೇ ಇರ್ಬೇಕಾಗುತ್ತೆ. ಈಗ ಬೇರೆ ರಾಷ್ಟ್ರಗಳನ್ನೆಲ್ಲ ನೋಡಿ, ಚೈನಾ, ಬೇರೆ ಬೇರೆ ರಾಷ್ಟ್ರಗಳನ್ನ ನೋಡಿದಾಗ ಆರ್ಥಿಕವಾಗಿ ಬಹಳ ಸಬಲ ಆಗ್ತಾ ಇದ್ದಾವೆ. ಭಾರತ ಬಹಳ ಹಿಂದುಳಿದಂತ ರಾಷ್ಟ್ರ ಆಗಿದೆ ಇವತ್ತು ಕೂಡ. ಸರ್, ಈಗ ಉದ್ಯಮಿಗಳಿಗೆ ಇದು ಏನೋ ಗ್ಯಾರಂಟಿಯಿಂದ ಎಫೆಕ್ಟ್ ಆಗುತ್ತೆ ಅಂತ ಒಂದ್ ಕಡೆ ಚರ್ಚೆ ನಡೀತಾ ಇದೆ ಸರ್. ಉದ್ಯಮಗಳಿಗೆ ಈಗ ನೋಡಿ, ಎಲ್ರಿಗೂ ಈ ಒಂದು ಸರ್ಕಾರದ ಕಾರ್ಯಕ್ರಮಗಳು ಅವ್ರಿಗೆ ಸಬ್ಸಿಡಿ ಸಿಗ್ತಾ ಇದೆ. ಬೇರೆ ರೀತಿಲಿ ಹೇಳ್ತೀವಿ ಅಷ್ಟೇ. ಇವ್ರಿಗೆ ಫ್ರೀ ಬೀಸ್ ಅಂತಂದ್ರೆ ಅವ್ರಿಗೆ ಸಬ್ಸಿಡಿ. ಈಗ ಅವ್ರಿಗೆ ಲ್ಯಾಂಡ್ ಮೇಲೆ ಸಬ್ಸಿಡಿ ಸಿಗುತ್ತೆ, ಒಂದು ಕೈಗಾರಿಕೆ ಸ್ಥಾಪನೆ ಮಾಡುವಾಗ ಸಬ್ಸಿಡಿ ಸಿಗುತ್ತೆ, ಈಗ ರೈತರಿಗೆ ರಸಗೊಬ್ಬರದ ಮೇಲೆ ಸಬ್ಸಿಡಿ ಸಿಗುತ್ತೆ, ಎಲ್ಲರಿಗೂ ಎಕ್ಸ್ಪೋರ್ಟ್ ಮಾಡೋರಿಗೆ ಎಕ್ಸ್ಪೋರ್ಟ್ ಸಬ್ಸಿಡಿ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಸರ್ಕಾರದ ಕಾರ್ಯಕ್ರಮಗಳು ತಲುಪ್ತಾ ಇದಾವೆ. ಆದ್ರೆ ನಾವು ಅರ್ಥ ಮಾಡ್ಕೊಂಡಿರೋದ್ರಲ್ಲಿ ಎಲ್ಲೋ ತಪ್ಪು ಹಿಡುತ್ತಾ ಇದೀವಿ. ಇವ್ರಿಗೆ ಫ್ರೀ ಬೀಸ್ ಅಂತ ಕರೆದಿರೋದೇ ತಪ್ಪು, ಅಥವಾ ರೇವಡಿ ಅಂತ ಕರೆದಿರೋದೇ ತಪ್ಪು. ಈಗ ಬಡವರಿಗೆ ಈ ರೀತಿಯ ಕಾರ್ಯಕ್ರಮಗಳು ಮಾಡಿದಾಗ ಅದು ಫ್ರೀ ಬೀಸ್ ಅಂತ ಹೇಳ್ತಾ ಇರೋದು, ಅದು ಅರ್ಥ ಮಾಡ್ಕೊಂಡಿರೋದು ತಪ್ಪು ನನ್ನ ಅಭಿಪ್ರಾಯದಲ್ಲಿ. ಅದು ವೆಲ್ಫೇರ್ ಪ್ರೋಗ್ರಾಮ್ಸ್. ಆದ್ರೆ ಇದು ಎಲ್ರಿಗೂ ಅಂದ್ರೆ ಬಡವರು ಅಲ್ದೇದವ್ರಿಗೂ ಸಿಕ್ಕಿದಾಗ ಅದು ಫ್ರೀ ಬೀಸ್ ಆಗೇ ಆಗುತ್ತೆ. ಸೊ ಆ ಒಂದು ಡಿಸ್ಟಿಂಕ್ಷನ್ ನಾವು ಮಾಡೋದ್ರಲ್ಲಿ, ಸರ್ಕಾರಗಳು ಮಾಡೋದ್ರಲ್ಲಿ ಎಡವಿದಾವೆ. ಹಾಗೆ ಅದರಿಂದ ನೀವು ಕಾರ್ಯಕ್ರಮ ಮಾಡೋದಾದ್ರೆ ಬಡವರಿಗೆ ಮಾತ್ರ ಮಾಡಿ. ಅದರಲ್ಲೂ ಶಿಕ್ಷಣ, ಆರೋಗ್ಯ ಮತ್ತೆ ಮೂಲಭೂತ ಸೌಕರ್ಯಗಳು ಅಂತಂದ್ರೆ ವಸತಿ ಇರಬಹುದು, ನೀರಿರ್ಬಹುದು, ಎಲೆಕ್ಟ್ರಿಸಿಟಿ ಇರಬಹುದು, ಈ ಒಂದು ಟ್ರಾವೆಲ್ ಇರಬಹುದು, ರೋಡ್ಸ್ ಇರಬಹುದು. ಈ ರೀತಿ ಕಾರ್ಯಕ್ರಮಗಳನ್ನ ಮಾಡಿ ಆರ್ಥಿಕವಾಗಿ ಸದೃಢಗೊಳಿಸಿ ರಾಷ್ಟ್ರವನ್ನ ಅಂತ ಹೇಳಿರುವಂತದ್ದು. ನಿಜ. ಬರ್ತೀನಿ ಸರ್ ನಿಮ್ಮ ಹತ್ರ. ಒಂದೇ ನಿಮಿಷ ಮೇಡಮ್, ಮಾತಾಡಿದ್ರಿ. ಹೌದು ಅಲ್ಲ ಸರ್, ಈಗ ಕಾನೂನು ಬೈರಾತಿ ಕೊಲೆ ಪ್ರಕರಣ ಆಯ್ತು, ಪ್ರಕರಣ ಆಯ್ತು. RSS ಕಾರ್ಯಕರ್ತ ಒಬ್ಬ ಅತ್ಯಾಚಾರ ಮಾಡಿ ಸಿಗಾಕೊಂಡ. ಇವರಿಂದ ಬಿಜೆಪಿ ಅವರಿಂದಾನೇ ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗ್ತಾ ಇದೆ.
ಸ್ವಲ್ಪ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಈಗೇನಾದ್ರು ಒಬ್ಬ ಕಾಂಟ್ರಾಕ್ಟ್ ಇಂದ MLA ಬಿಜೆಪಿ MLA ಕೊರೋನಾ ಟೈಮಲ್ಲಿ ಸತ್ರಲ್ಲ, 700 ಜನ ರೈತರು ಸತ್ರ, ನಿಮ್ಗೇನು ಅನ್ಸಲ್ವಾ? ATM ಮುಂದೆ ನಿಂತ್ಕೊಂಡು ಜನ ಸತ್ರಲ್ಲ, ಅದಕ್ಕೇನು ಅನ್ಸಲ್ವಾ ನಿಮ್ಗೆ? ವೋಟ್ ಬ್ಯಾನ್ ಆದಾಗ ಎಷ್ಟೊಂದು ಜನ ಸತ್ರಲ್ಲ, ಅದಕ್ಕೇನು ಅನ್ಸಲ್ವಾ?